ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸ್ಪರ್ಧಾ ಸಿಂಚನ ಸರಣಿಯಲ್ಲಿ ಈಗ ಕೇಳಿ. ವ್ಯಾಕರಣ ಅಂಶಗಳು ನಿಮಗಾಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ತಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಸರಣಿ ಸ್ಪರ್ಧಾ ಸಿಂಚನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ತಾವುಗಳು ಸಾಹಿತ್ಯ ಸಂಚಿಕೆಗಳನ್ನು ಕೇಳ್ತಾ ಇದ್ದೀರಿ. ಸಾಹಿತ್ಯ ಸಂಚಿಕೆಯಲ್ಲಿ ಇಂದು ಮತ್ತಷ್ಟು ಪದಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾರು ಕೂಡ ನಮ್ಮ ಕೋರಿಕೆಗೆ ಹೋಗೊಟ್ಟು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಅವ್ಯಯಗಳನ್ನ ಯಾರು ಕೂಡ ಅನುಕರಣ ಅವ್ಯಯಗಳ ಬಗ್ಗೆ ಹೇಳಿದ್ವಿ. ಯಾರು ಕೂಡ ಇನ್ನೂ ಕೂಡ ತಮಗೆ ತಿಳಿದಂಥ ಅನುಕರಣ ಅವ್ಯಯಗಳನ್ನ ಕಳಿಸ್ಕೊಟ್ಟಿಲ್ಲ. ಹಾಗಾಗಿ ನಾವು ಇವತ್ತು ಮುಂದಿನ ವಿಷಯವಾಗಿ ಮತ್ತಷ್ಟು ಪದಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇದನ್ನೇ ಹೇಳೋದು, ಯಾಕಂದರೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನೂ ಗೊತ್ತಿಲ್ಲ, ನಮಗೇನು ಮಾತಾಡೋಕ್ಕೆ ಬರೋದಿಲ್ಲ ಅನ್ನೋ ಕೀಳರಿಮೆ ಭಾವನೆಗಳನ್ನ ಬೆಳೆಸ್ಕೊಂಡಿರಬಾರ್ದು ಯಾರು ಕೂಡ. ಹಿಂಗಿದ್ದಾಗ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಗೊತ್ತಿದೆ ಅದನ್ನು ಸಾಧ್ಯವಾದಷ್ಟು ಮುಂದೆ ಆದರೂ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಸೊ ಇದು ನಿಮಗೇನು ಉಪಯೋಗ, ನಮಗೇನು ಇದರಿಂದ ಉಪಯೋಗ ಇಲ್ಲ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಮುಂದಿನ ಮತ್ತಷ್ಟು ಪದಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಮೊದಲನೇ ಪದ ಅಂಬು ಅಂತಕ್ಕಂಥದ್ದು. ಅಂಬು ಅಂದರೆ ಬಾಣ ಅಂತ ಅರ್ಥ ಬರುತ್ತೆ. ಅಂಬುಜ ಅಂತ ನೀವೆಲ್ಲ ಕೇಳಿರ್ತೀರಿ. ಅಂಬುಜ ಅಂದರೆ ಬಾಣವನ್ನು ಹೊಂದಿರುವವನು ಅಂತ ಅರ್ಥ. ಅಂದರೆ ಇಲ್ಲಿ ಅಂಬು ಅಂದರೆ ಬಾಣ ಅಂತ ಅರ್ಥ. ಈಗ ಮುಂದಿನ ಪದ ಅಖಂಡ ಅಂತಕ್ಕಂಥದ್ದು. ಅಖಂಡ ಅಂದರೆ ಇಡಿಯಾದ, ಅಖಂಡ ಭಾರತ ದೇಶದಲ್ಲಿ ಅಂತ ಬಳಸ್ತಾರೆ. ಇದನ್ನು ನೀವು ಗಮನಿಸಿರ್ತೀರಿ. ಇಲ್ಲಿ ಅಖಂಡ ಅಂದರೆ ಇಡಿಯಾದ, ಅಥವಾ ಇನ್ನೊಂದು ಅರ್ಥದಲ್ಲಿ ತುಂಡಾಗದ, ಎಲ್ಲೂ ಕೂಡ ತುಂಡಾಗದೆ ಇಡೀ ದೇಶವನ್ನು ವ್ಯಾಪಿಸಿಕೊಂಡಿರತಕ್ಕಂಥದ್ದು. ಅಖಂಡ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತಾರೆ. ಈ ರೀತಿಯ ಒಂದು ಪದಗಳನ್ನ ಬಳಕೆಯನ್ನು ನೀವು ಗಮನಿಸಿರ್ತೀರಿ. ಅಖಂಡ ಅಂದರೆ ಹಿಡಿಯಾದ, ತುಂಡಾಗದೇ ಇರತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಅರ್ಥ. ಈಗ ಮುಂದಿನ ಪದ, ಇನ್ನೊಂದು ಪದ ಆಚೆ ಅಮ್ಮನ ಅಂಗೈಯಲ್ಲಿ ನೀರನ್ನು ಹಾಕಿಕೊಳ್ಳುವುದು ಅಂತಕ್ಕಂಥದ್ದು. ಇದೊಂದು ರೀತಿಯ ಅಪರೂಪವಾದಂತಹ ಒಂದು ಪದ. ಆಚಮ್ಮನ ಅಂಗೈಯಲ್ಲಿ ನೀರನ್ನು ಹಾಕಿಕೊಳ್ಳುವುದು, ಇದಕ್ಕೆ ತೀರ್ಥ ಅಂತ ಹೇಳಿ ಅರ್ಥ ಬರುತ್ತೆ. ಅಂದರೆ ನಾವು ತೀರ್ಥವನ್ನು ಕೈಗೆ ಹಾಕಿಕೊಂಡು ಸೇವನೆ ಮಾಡ್ತೇವೆ. ಆ ಒಂದು ಜಲಕ್ಕೆ ನಾವು ಈ ರೀತಿ ಇಷ್ಟೊಂದು ಉದ್ದವಾದಂಥ ಪದವನ್ನು ಬಳಸ್ತಾರೆ. ಆದರೆ ಇದನ್ನು ಹೆಚ್ಚಾಗಿ ಬಳಸೋದಿಲ್ಲ ಎಲ್ಲೂ ಕೂಡ. ಹೆಚ್ಚಾಗಿ ತೀರ್ಥ ಅನ್ನುವಂತಹ ಶಬ್ದವನ್ನು ಹೆಚ್ಚಾಗಿ ಬಳಸ್ತಾರೆ. ಅಂದರೆ ಪವಿತ್ರವಾದಂತಹ ಒಂದು ಜಲ,
ಇದಕ್ಕೆ ಈ ಅರ್ಥವನ್ನು ಕಲ್ಪಿಸಲಾಗುತ್ತೆ. ಆದರೆ ಇಷ್ಟೊಂದು ಉದ್ದವಾದಂತಹ ಪದ, ಆಚೆ ಮನೆಯ ಆಚಮ್ಮನ ಕೈಯಲ್ಲಿ ಆಚಮ್ಮನ ಅಂಗೈಯಲ್ಲಿ ನೀರನ್ನು ಹಾಕುವುದು ಅಂತ ಹೇಳಿ ಬಳಸಲ್ಲ. ಯಾಕಂದರೆ ಇದು ತುಂಬ ಉದ್ದ ಆಯಿತು, ಯಾರಿಗೂ ಕೂಡ ಆ ಥರ ಬಳಸೋದಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಕಲ್ಪನೆ ಇರ್ಬೋದೇನೋ, ಆದರೆ ಗೊತ್ತಿಲ್ಲ. ಆದರೆ ತೀರ್ಥ ಅನ್ನೋದಕ್ಕೆ ಅಥವಾ ಪವಿತ್ರವಾದ ಜಲ ಅನ್ನೋದಕ್ಕೆ ಈ ಅರ್ಥವನ್ನು ಕೂಡ ಕಲ್ಪಿಸೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ದೇವಸ್ಥಾನದಲ್ಲಿ ಆ ರೀತಿ ಉದ್ದವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ತೀರ್ಥ ಅಂತ ಹೇಳಿ ಬಳಸ್ತಾರೆ. ಅಂದರೆ ಮಂತ್ರಿಸಿದಂತಹ ನೀರು ಅಥವಾ ಮಂತ್ರಿಸಿದಂತಹ ಒಂದು ಜಲ ಅನ್ನೋ ಅರ್ಥವನ್ನು ಕೂಡ ಈ ಒಂದು ಪದ ಕೊಡುತ್ತೆ. ಈಗ ಮುಂದಿನ ಪದ, ಇನ್ನು ಕಕ್ಕಾಬಿಕ್ಕಿ ಅಂತಕ್ಕಂಥದ್ದು, ಇದಕ್ಕೆ ತಬ್ಬಿಬ್ಬಾಗುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ವಿಷಯದಲ್ಲಿ ಸುಳ್ಳು ಹೇಳ್ತಾನೆ ಅಂತ ಇಟ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ. ಕಕ್ಕಾಬಿಕ್ಕಿಯಾಗಿ ಹೋದ, ಅವನು ಆ ಸುಳ್ಳನ್ನು ಮರೆಮಾಚಿ, ಅಂದರೆ ನಿಜವನ್ನು ಮರೆಮಾಚಿ ಹೇಳಿದಾಗ, ಅವನ ಗುರುಗಳು ನಿಜವನ್ನು ಹೇಳಿದಾಗ ಅವನು ಕಕ್ಕಾಬಿಕ್ಕಿ ಆಗ್ತಾನೆ, ತಬ್ಬಿಬ್ಬಾಗ್ತಾನೆ. ತಬ್ಬಿಬ್ಬು ಕಕ್ಕಾಬಿಕ್ಕಿ ಅನ್ನುವಂಥ ಪದಕ್ಕೆ ಒಂದು ಅರ್ಥ, ತಬ್ಬಿಬ್ಬು ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದಿನ ಪದ, ಇನ್ನು ಅದಲು ಬದಲು ಅಂತಕ್ಕಂಥದ್ದು, ಇದಕ್ಕೆ ಮಗ್ಗಲು ಬದಲಿಸದಂತೆ ಅನ್ನುವಂಥ ಅರ್ಥ ಬರುತ್ತೆ. ಹಾಗೆ ಅಲುಗಾಡದಂತೆನೂ ಕೂಡ ಅಂತೆ ಅಂತಲೂ ಕೂಡ ಹೇಳ್ತಾರೆ. ಅದಲು ಬದಲು ಅಂದರೆ ಇನ್ನೊಂದು ಅರ್ಥದಲ್ಲಿ ನಾವು ಒಂದು ವಸ್ತುವನ್ನು ಕೊಡುವಂಥ ಸಂದರ್ಭದಲ್ಲಿ ಅದಲು ಬದಲು ಮೇಲೆ ಕೆಳಗೆ ಮಾಡಿ ಕೊಡ್ತಕ್ಕಂಥದ್ದು ಅಥವಾ ಆ ವಸ್ತನ್ನು ಬದಲಾಯಿಸಿ ಕೊಡುವಂಥ ಸಂದರ್ಭದಲ್ಲಿ ಈ ಒಂದು ಪದವನ್ನು ಕೂಡ ಬಳಸ್ತಾರೆ. ಇದು ಎರಡಕ್ಕೂ ಕೂಡ ಬೇರೆ ಬೇರೆ ಆದಂಥ ಅರ್ಥ ಇದೆ. ಇಲ್ಲಿ ಅದಲು ಬದಲು ಅಂದ ತಕ್ಷಣ ಮೊಗ್ಗಲನ್ನು ಬದಲಾಯಿಸದೇ ಇರತಕ್ಕಂಥದ್ದು ಅಥವಾ ಅಲುಗಾಡದೇ ಇರತಕ್ಕಂಥದ್ದು. ಅಂದರೆ ಕಾವೇರಿ ಮಲಗಿದ್ದಾಳೆ, ಅವಳು ಅದಲು ಬದಲಾಗಿ ಮಲಗಿದ್ದಾಳೆ ಅಂದ ತಕ್ಷಣ ಅವಳು ಬದಲಾಗಿಲ್ಲ, ಅವಳು ಅಲುಗಾಡದೆ ಮಗ್ಗಲು ಬದಲಾಯಿಸದೆ ಮಲಗಿದ್ದಾಳೆ ಅನ್ನುವ ಅರ್ಥನ ಕೊಡುತ್ತೆ. ಇಲ್ಲಿ ನೀವು ಬೇರೆ ಅದಲು ಬದಲು ಅಂದ ತಕ್ಷಣ ಕಾವೇರಿ ಹೋಗಿ ಸೌಮ್ಯ ಬಂದು ಮಲಗಿದ್ಲು ಅಂತಲ್ಲ, ಇಲ್ಲಿ ಅರ್ಥ ಹೀಗೆ. ಸೊ ನೀವು ಒಂದು ವಾಕ್ಯವನ್ನು ರಚನೆ ಮಾಡುವಾಗ ನೀವು ವಾಕ್ಯಕ್ಕೆ ಅರ್ಥಗರ್ಭಿತವಾದಂತಹ ಒಂದು ಸಂದೇಶ ಇರುವ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಒಂದು ವಾಕ್ಯ ತಪ್ಪಾದರೆ ಅದು ಬಹಳ ಕೆಟ್ಟ ಅರ್ಥವನ್ನು ಕಲ್ಪಿಸ್ಕೊಡುತ್ತೆ. ಹಾಗಾಗಿ ಈ ವಾಕ್ಯವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಬದಲಾವಣೆ, ಅದಲು ಬದಲು. ಈಗ ಉದಾಹರಣೆಗೆ ರಮೇಶನು ಕಾವೇರಿಗೆ ಪುಸ್ತಕವನ್ನು ಅದಲು ಬದಲು ಮಾಡಿ ಕೊಟ್ಟನು ಅಂದಾಗ ಇಲ್ಲಿ ಮಗ್ಗಲು ಬದಲಾಯಿಸಿ ಕೊಟ್ಟನು ಅಂತ ಬರೋದಿಲ್ಲ. ಇಲ್ಲಿ ಮೇಲೆ ಇದ್ದ ಪುಸ್ತಕವನ್ನು ಕೆಳಗೆ ಇಟ್ಟು ಅದಲು ಬದಲು ಮಾಡಿ ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ದಾನೆ ಅನ್ನುವಂಥ ಅರ್ಥ ಬರುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಆಯಾ ಸಂದರ್ಭದಲ್ಲಿ ಏನು ಅರ್ಥವನ್ನು ಸೂಚಿಸೋದೋ ಅದು ಈ ಪದಗಳ ಅರ್ಥವಾಗಿರುತ್ತೆ. ಯಾಕಂದರೆ ಈ ಪದಗಳಿಗೆ ಹಲವಾರು ಅರ್ಥಗಳಿರ್ತವೆ. ಆ ಅರ್ಥಗಳನ್ನು ನಾವು ಅರ್ಥೈಸಿಕೊಂಡು ಈ ಪದ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಅಥವಾ ವಾಕ್ಯವನ್ನು ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈಗ ಮುಂದಿನ ಪದ, ಇನ್ನು ಮತ್ತೊಂದು ಪದ ಕಿಂಕರ್ತವ್ಯ ಮೂಢ. ಅಂದರೆ ದಿಕ್ಕು ತೋಚದ ಸ್ಥಿತಿ ಅಂತ ಅರ್ಥ.
ಇದರಲ್ಲಿ ಒಬ್ಬ ವ್ಯಕ್ತಿಗೆ ಏನು ಮಾಡಬೇಕು ಅಥವಾ ಮುಂದೆ ಏನು ಮಾಡಬೇಕು ನಾನು ಅಂತ ತೋಚದೇ ಇರುವಂಥ ಸ್ಥಿತಿಯಲ್ಲಿ ಈ ಪದವನ್ನು ಬಳಸ್ತಾರೆ. ಕಿಂಕರ್ತವ್ಯ ಮೂಢ ಅಂತ ಹೇಳಿ. ಸೊ ಅಷ್ಟೊಂದು ಉದ್ದವಾಗಿ ಬಳಸುವ ಬದಲು ಮೂಢ ಅಂತ ಹೇಳಿ ಕೂಡ ಬಳಸ್ತಾರೆ. ಅಂದರೆ ಅವನಿಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ ಅಂದರೆ ದಿಕ್ಕು ತೋಚದೇ ಇರುವ ಸ್ಥಿತಿಗೆ ನಾವು ಕಿಂಕರ್ತವ್ಯ ಮೂಢ ಅಂತ ಹೇಳಿ ಬಳಸ್ತೇವೆ. ಆದರೆ ಬರೀ ಮೂಢ ಅಂತ ಬಳಸಿದ್ರೆ ಅವನು ಬಹಳ ಗಹನವಾದ ಯೋಚನೆ ಮಾಡ್ತಾ ಇದ್ದಾನೆ, ಅವನಿಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅನ್ನುವಂಥ ಸ್ಥಿತಿ. ಆ ಸ್ಥಿತಿಯನ್ನು ಮೂಢ ಅಂತ ಹೇಳಿ ಬಳಸ್ತೇವೆ. ಮೂಢ ಅಂದರೆ ಅವನಿಗೇನು ಕೂಡ ಗೊತ್ತಾಗ್ತಿಲ್ಲ ಅನ್ನೋ ಅರ್ಥ ಸೂಚಿಸುತ್ತೆ. ಈಗ ಮುಂದಿನ ಪದ ಇನ್ನು ಗುಜ್ಜು ಕೋಲು ಅಂತಕ್ಕಂಥದ್ದು. ಇದಕ್ಕೆ ಮೋಟಾದ ಕೋಲು ಅಥವಾ ಗಿಡ್ಡವಾದ ಕೋಲು, ಸಣ್ಣ ಕೋಲು ಅನ್ನುವ ಅರ್ಥವನ್ನು ಸೂಚಿಸುತ್ತೆ. ಗುಜ್ಜಾದ ಕೋಲು ಅಂತ ಹೇಳಿದ್ರೆ ಗುಜ್ಜುಗೋಲು ಅಂತ ಹೇಳ್ತಾರಲ್ಲ, ಅಂದರೆ ಗಿಡ್ಡವಾದ ಸಣ್ಣ ಕೋಲು ಅನ್ನುವ ಅರ್ಥವನ್ನು ಇದು ಸೂಚಿಸುತ್ತೆ. ಈಗ ಮುಂದಿನ ಪದ ಇನ್ನು ಪಾರಾಯಣ ಅಂತಕ್ಕಂಥದ್ದು. ಈಗ ಪಾರಾಯಣ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಪವಿತ್ರ ಗ್ರಂಥಗಳನ್ನು ಮೊದಲಿನಿಂದ ಕೊನೆಯವರೆಗೆ ಓದುವುದು ಅಂತ ಅರ್ಥ. ರಮೇಶನು ಅಂಜಲಿಗೆ ಭಗವದ್ಗೀತೆಯ ಪಾರಾಯಣ ಮಾಡಿದನು. ಈ ಪದ ಒಂದು ಗ್ರಂಥ, ಅದು ಯಾವುದೇ ಇರ್ಬೋದು, ಆ ಗ್ರಂಥವನ್ನು ಮೊದಲಿನಿಂದ ಕೊನೆಯವರೆಗೆ ಓದ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಪಾರಾಯಣ ಅಂತ ಹೇಳ್ತೇವೆ. ಅದು ಭಗವದ್ಗೀತೆ ಇರ್ಬೋದು, ಹಾಗೆ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಇನ್ಯಾವುದೇ ಗ್ರಂಥಗಳಿರ್ಬೋದು, ಮಹಾಭಾರತ, ರಾಮಾಯಣ, ಇನ್ಯಾವುದೇ ಗ್ರಂಥಗಳನ್ನ ಒಬ್ಬ ವ್ಯಕ್ತಿ ಮೊದಲಿನಿಂದ ಕೊನೆಯವರೆಗೂ ಓದ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ಪಾರಾಯಣ ಅಂತ ಹೇಳಿ ಹೇಳ್ತೇವೆ. ಈಗ ಮುಂದಿನ ಪದ ಇನ್ನು ಪಿರಕಿತನ ಅಂತಕ್ಕಂಥದ್ದು. ಪಿರಕಿತನ ಅಂದರೆ ತರಲೆ ಅಥವಾ ತುಂಟಾಟ ಅಂತ ಹೇಳಿ ಅರ್ಥ ಬರುತ್ತೆ. ಪಿರಕಿತನ ಅನ್ನುವಂಥ ಪದವನ್ನು ನೀವೆಲ್ಲೂ ಕೂಡ ಕೇಳಿಲ್ಲ, ಯಾಕಂದರೆ ಇದು ಹೆಚ್ಚು ಬಳಕೆಗೆ ಬಂದಿಲ್ಲ. ಎಲ್ಲರೂ ಕೂಡ ತರಲೆ ಅಂತ ಹೇಳಿ ಅದನ್ನೇ ಫೇಮಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಇನ್ನೊಂದು ಅರ್ಥ ಪಿರಕಿತನ ಅಂದರೆ ಹೇಳಿದರೆ ತುಂಟ, ತರಲೆ ಮಾಡುವಂಥದ್ದು, ಅಥವಾ ಯಾರನ್ನಾದರೂ ಗೋಳುಕೊಳ್ಳುವಂತಹ ಸನ್ನಿವೇಶವನ್ನು ಇಲ್ಲಿ ಪರಕಿತನ ಅಂತ ಹೇಳ್ತೇವೆ. ಈಗ ಮುಂದಿನ ಪದ ಇನ್ನು ಬೈರಿಗೆ ಅಂತಕ್ಕಂಥದ್ದು. ಬೈರಿಗೆ ಅಂದರೆ ಮರ ಕೊರೆಯುವ ಸಾಧನ. ಮರ ಕೊರೆಯುವ ಒಂದು ಸಾಧನಕ್ಕೆ ಬೈರಿಗೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಸಾನ್ನಿಧ್ಯ, ಮುಂದಿನ ಪದ ಸಾನ್ನಿಧ್ಯ. ಸಾನ್ನಿಧ್ಯ ಅಂದರೆ ಒಳ್ಳೆಯ ನೆಲೆ, ಪವಿತ್ರವಾದ ಸ್ಥಳ. ಈಗ ಉದಾಹರಣೆಗೆ ಲಾವಣ್ಯ ರಮೇಶನೊಂದಿಗೆ ಸಾನ್ನಿಧ್ಯಕ್ಕೆ ತೆರಳಿದಳು ಅಂದಾಗ ಇಲ್ಲಿ
ಸಾನ್ನಿಧ್ಯ ಅಂದರೆ ಒಂದು ಅರ್ಥ ಒಳ್ಳೆಯ ನೆಲೆ, ಪವಿತ್ರವಾದ ಸ್ಥಳ ಅಂತ. ಇನ್ನೊಂದು, ಈಗ ಉದಾಹರಣೆಗೆ ಹೇಳೋದಾದರೆ, ಈಗ ಯಾರಾದರೂ ಸ್ವಾಮೀಜಿಗಳು ಪ್ರವಚನ ನೀಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ, ಈಗ ಯಾರೋ ಒಬ್ಬರು ಸ್ವಾಮೀಜಿಗಳು ಇವರ ಒಂದು ಸಾನ್ನಿಧ್ಯದಲ್ಲಿ ಅಂತ ಹೇಳ್ತಾರೆ. ಅಂದರೆ ಅವರ ಒಂದು ನೆಲೆಯಲ್ಲಿ, ಅವರ ಒಂದು ಪವಿತ್ರವಾದಂಥ ಒಂದು ಸ್ಥಳದಲ್ಲಿ ಅವರು ಒಂದು ಪ್ರವಚನನ ನೀಡ್ತಾ ಇರ್ತಾರೆ. ಈಗ ಯಾರೇ ಸ್ವಾಮೀಜಿಗಳ ಹೆಸರನ್ನು ನಾನು ಇಲ್ಲಿ ಹೇಳೋದಿಲ್ಲ, ಅದು ತಪ್ಪಾಗ್ಬೋದೇನೋ. ಆದರೆ ಒಂದು ಸಾನ್ನಿಧ್ಯ ಅಂತಕ್ಕಂಥದ್ದು ಯಾರದೇ ಒಂದು ನೆಲೆಯಲ್ಲಿ ಅವರು ನಿಂತ್ಕೊಂಡು ಯೋಚನೆ ಮಾಡಿದಾಗ ಅದು ಪ್ರಮುಖವಾದಂಥ ಒಂದು ಸ್ಥಳವಾಗಿ ಇಲ್ಲಿ ನಾವು ಗುರುತಿಸ್ಕೊಳ್ಳುತ್ತೆ. ಇಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಾನ್ನಿಧ್ಯ ಅಂದರೆ ಒಂದು ಪವಿತ್ರವಾದ ಸ್ಥಳ. ಇನ್ನು ಸುತಾರಾಮ್ ಅಂತಕ್ಕಂಥದ್ದು, ಸುತಾರಾಮ್ ಅಂದರೆ ಖಂಡಿತವಾದ, ಅಥವಾ ಸುತಾರಾಮ್ ಒಪ್ಪೋದಿಲ್ಲ, ಖಂಡಿತವಾಗಿ, ನಿಶ್ಚಯವಾಗಿ ಅನ್ನುವ ಅರ್ಥವನ್ನು ಕಲ್ಪಿಸ್ಕೊಡುತ್ತೆ. ಪೂರ್ತಿಯಾಗಿ, ಖಂಡಿತವಾಗಿ ಅನ್ನುವ ಅರ್ಥವನ್ನು ಕಲ್ಪಿಸ್ಕೊಡುತ್ತೆ. ಇದು ಸುತಾರಾಮ್ ಅನ್ನುವಂಥದ್ದು. ಸುತಾರಾಮ್ ಅಂದಾಗ ರವಿಯು ರಾಜುವನ್ನು ಸುತಾರಾಮ್ ಒಪ್ಪಲಿಲ್ಲ. ಅಂದರೆ ರವಿ ರಾಜುವನ್ನು ಖಂಡಿತವಾಗಲೂ ಕೂಡ ಒಪ್ಪಿಲ್ಲ ಅನ್ನುವಂಥ ಅರ್ಥವನ್ನು ಕಲ್ಪಿಸ್ಕೊಡುತ್ತೆ. ಈಗ ಮುಂದಿನ ಪದ ಭ್ರಮೆ ಅಂತಕ್ಕಂಥದ್ದು. ಇದಕ್ಕೆ ಅರ್ಥ ಭ್ರಾಂತಿ. ಅವಳಿಗೇನೋ ಭ್ರಮೆ ಇರ್ಬೋದು ಅಂತ ಬಳಸ್ತಾರೆ. ಭ್ರಮೆ ಅನ್ನೋದಕ್ಕೆ ಅರ್ಥ ಭ್ರಾಂತಿ ಅಂತಕ್ಕಂಥದ್ದು. ಭ್ರಮೆ ಅನ್ನೋ ಪದದ ಅರ್ಥ ಭ್ರಾಂತಿ. ಇನ್ನು ಭುವಿ ಅಂತಕ್ಕಂಥದ್ದು, ಇದಕ್ಕೆ ಭೂಮಿ ಅಂತ ಅರ್ಥ ಆಗುತ್ತೆ. ಭುವಿ ಅಂದರೆ ಭೂಮಿ ಅನ್ನೋ ಅರ್ಥವನ್ನು ಕೂಡ ಕೊಡುತ್ತೆ. ಹಾಗೆ ಇಳೆ ಅಂತಲೂ ಕೂಡ ಬಳಸ್ತಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಇದಕ್ಕೇನು ಉದಾಹರಣೆಯ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪದಗಳ ಅರ್ಥ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾವು ಗುಣವಾಚಕಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದು ಕೂಡ ಪರೀಕ್ಷೆಗೆ, ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳ ಉಪಯುಕ್ತವಾದಂತಹ ಒಂದು ವ್ಯಾಕರಣಾಂಶ. ಗುಣವಾಚಕಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ನಿಮ್ಮನ್ನು ನಾನು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಎಲ್ಲ ಉಚಿತವಾಗಿರುತ್ತೆ. ₹1 ಗೂಗಲ್ ಪೇ, ಫೋನ್ಪೇಯಿಂದ ನಿಮಗೆ ಕಟ್ಟಾಗೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಪರೀಕ್ಷೆಗಳಿಗೆ ಶುಭ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದೇ ಮಾತರಂ.